ಚಾಕ್ಲೇಟ್ ಕವರ್ ಇದೆ. ಅವ್ರು ಅಲೋ ಮಾಡಲ್ಲ ಅನ್ನೋದಕ್ಕಿಂತ ಮುಂಚೆ ನಾನೇ ಹೋಗಿ ಚಾಕ್ಲೇಟ್ ಕೊಟ್ಬಿಟ್ಟು ಅಕ್ಕ ಬರ್ತಾಳೆ ಇವತ್ತು, ಅದಕ್ಕೆ ಈ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದೀನಿ ಅಂತ ಸುಮ್ಮನೆ ಹಂಗೆ ಹೇಳ್ತೀನಿ ಅಷ್ಟೇ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಹಣೆ ಬಂದೆ. ಹೆಲೋ ಗಾಯ್ಸ್, ವೆಲ್ಕಮ್ ಟು ವಿನಾಯಕ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ನಾನಿವಾಗ ಆಗಿದ್ದೀನಿ ರೆಡಿ ವರ್ಕೌಟ್ಗೆ ರೆಡಿ ಆದಾಗ ಹಿಂಗಿರೋ ನಾನು ಹೋಗ್ತಾ ಹೆಂಗಾಗ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫೈನಲಿ ಹಿಂಗಾದೆ ನೋಡಿ ಗಾಯ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಈ ಮಾರ್ನಿಂಗ್ ಮಂಜಿಗೆ ಈ ಥರ ರೆಡಿ ಆಗಲೇಬೇಕು, ಇಲ್ಲ ಅಂದರೆ ಮುಖ ಮೂತಿ ಎಲ್ಲ ಹೊಡೆದೋಗ್ಬಿಡುತ್ತೆ ಗಾಯ್ಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಿ ರೀಚ್ ಡೆಸ್ಟಿನೇಷನು. ಅದು ನನ್ನ ಫೇವರೆಟ್ ಪ್ಲೇಸು, ಒಂಥರ ಹೆವೆನ್ ಅಂತಲೇ ಹೇಳ್ಬೋದು. ಇಟ್ಸ್ ಜಿಮ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಇವಾಗ ಕಳ್ಳನ ಥರ ಇರೋ ಈ ಒಂದು ಗೆಟಪ್ನ ರಿಮೂವ್ ಮಾಡೋಣ. ಟೋಪಿ ಹಾಕೊಂಡಿದ್ದಕ್ಕೆ ಎಷ್ಟೆಲ್ಲ ಹೊರಟೆ ಹೋಗಿದೆ. ಸೊ ಈಗ ಮತ್ತೆ ನಿನ್ನೆ ಒಂದು 20 ನಾನು ಜಿಮ್ಮು ಮತ್ತೆ ರೀಸ್ಟಾರ್ಟ್ ಮಾಡಿ 25 ಡೇಸ್ ಆಯಿತು. ಈ 25 ಡೇಸಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಿನ್ನೆ ವರ್ಕೌಟ್ ಸ್ಕಿಪ್ ಆಯಿತು ಬಿಕಾಸ್ ಆಫ್ ಇಂಟ್ರೊಡಕ್ಷನ್ ವೀಡಿಯೋ. ಸೊ ಸ್ಕಿಪ್ ಆಗಿರೋದನ್ನು ಇವತ್ತು ಕಂಟಿನ್ಯೂ ಮಾಡೋಕ್ಕೋಗಲ್ಲ. ಇವತ್ತು ರೋಟೀನ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. See you after workout guys. Love you. Hello guys. Finally done with my workouts. ಅಂದರೆ ನೆನ್ನೆ ವರ್ಕೌಟ್ ಸ್ಕಿಪ್ ಆಗಿತ್ತಲ್ವಾ, ಸೊ ಇವತ್ತು ಸ್ವಲ್ಪ ಸ್ಟ್ರೆಚಿಂಗ್ಸ್ ಮಾಡಿಕೊಂಡು ಬಾಡಿ ಫ್ರೀ ಟೈಪ್ ಸ್ವಲ್ಪ ಲೈಟ್ ವೆಯ್ಟ್ಸ್ ವರ್ಕೌಟ್ಸ್ ಮಾಡಿದೆ. ನೋಡ್ಬೋದು ಆಲ್ರೆಡಿ ದಿ ಟೈಮ್ ಈಸ್ ಮಾರ್ನಿಂಗ್ 7:30 ಆ್ಯಕ್ಚುಲಿ. ಮತ್ತು ಸ್ವಲ್ಪ ಮಂಜಿಗಿಂದ ಏನಾದರೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಮತ್ತೆ ಓಲ್ಡ್ ಗೆಟಪ್ ಅಂದರೆ ಕಳ್ಳನ ಗೆಟಪ್ಗೆ ಬರಬೇಕಿತ್ತು. ಬಟ್ ಇವಾಗೇನು ಇಲ್ಲದೆ ಇರೋದ್ರಿಂದ ಸೊ ಹಾಗೆ ಟೋಪಿ ಹಾಕೊಂಡು ಸ್ಪೆಕ್ಟ್ ಹಾಕೊಂಡು ಹೋಗ್ತಾ ಇರೋದೆ. ಓಕೆ, ಇವಾಗ ಬೇಗ ಹೋಗಿ ಕಾಲೇಜಿಗೆ ರೆಡಿ ಆಗಬೇಕು. ಫಸ್ಟ್ ಪೀರಿಯಡ್ ಯಾವಾಗಲೂ ಮಿಸ್ ಮಾಡ್ತಾಯಿದ್ದೀನಿ. ಇವತ್ತಾದ್ರೂ ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸಿ ವಾಟ್ ವಿಲ್ ಹ್ಯಾಪನ್. ಫೈನಲಿ ಗೈಸ್ ಬಂದೆ ಮನೆ ಕಡೆಗೆ. ಮಾರ್ನಿಂಗ್ ಟೈಮ್ಸ್ ವರ್ಕೌಟ್ ಮಾಡೋದು ಇಟ್ಸ್ ಎ ಟೈಪ್ ಆಫ್ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಅರ್ಲಿ ಮಾರ್ನಿಂಗ್ ಅಷ್ಟು ಚಳಿಲಿ ಹೋಗಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಬಾಡಿ ಎಲ್ಲ ಫ್ರೀಸ್ ಆಗ್ಬಿಟ್ಟಿರ್ತದೆ ಗೈಸ್ ಹೋಗೋಕ್ಕೆ. ಅದು ನಮ್ಮೂರಿಂದ ನಾನು ಹೋಗೋವಂಥ ಜಿಮ್ಗೆ ನಿಯರ್ಲಿ 3.5 ಕಿಲೋಮೀಟರ್ಸ್ ಇದೆ. ನಿಯರ್ಲಿ 4 ಕಿಲೋಮೀಟರ್ಸ್ ಅಂದ್ಕೊಳ್ಳೋಣ ಫ್ರಮ್ ಮೈ ಹೋಮ್. ನಾವ್ ಇಟ್ಸ್ ಟೈಮ್ ಟು ಗೆಟ್ ರೆಡಿ ಫಾರ್ ಕಾಲೇಜ್. ಫೈನಲಿ ಗೈಸ್ ಕಾಲೇಜ್ಗಂತೂ ರೆಡಿ ಆದೆ. ಬಟ್ ನನ್ನ ಫ್ರೆಂಡ್ ಇನ್ನೂ ಬಂದೇ ಇಲ್ಲ, ಯಶ್ವಂತ್. ನಾನು ಯಾವಾಗ ಫಸ್ಟ್ ಪೀಲ್ಡ್ ಹೋಗಬೇಕು ಅಂತ ನಾನು ಡಿಸೈಡ್ ಆಗ್ತೀನೋ ಆವಾಗ ಅಣ್ಣ ಬರೋಲ್ಲ. ಅಣ್ಣ ಯಾವಾಗ ಡಿಸೈಡ್ ಆಗ್ತಾನೋ ಆವಾಗ ನಂದೇ ಲೇಟ್ ಆಗ್ಬಿಡುತ್ತೆ. ನಮ್ಮಿಬ್ಬರು ಬೇಗ ಬಂದಾಗ ಎಲ್ಲೋ ಬೈದಾನೆ ಮಿಥುನ್ ಅಂತ, ಅವ್ನು ಲೇಟ್ ಮಾಡಿಬಿಡ್ತಾನೆ. ಇವತ್ತು ಕೊನೆಗೆ ಫಸ್ಟ್ ಪೀಲ್ಡ್ ಹೋಗಿ ಹಾಕಂತು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸೊ ಈಗ ಆಲ್ರೆಡಿ ಫಸ್ಟ್ ಪೀಲ್ಡ್ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆಗೋಗಿದೆ ಆಲ್ರೆಡಿ. ಈಗ ಸೆಕೆಂಡ್ ಪೀರಿಯಡಿಂದ ಅಟೆಂಡ್ ಆಗಬೇಕಷ್ಟೆ. ಅದು ಸೆಕೆಂಡ್ ಪೀರಿಯಡ್ ಕೂಡ ನಮಗಿಲ್ಲ, ಫಿನಾನ್ಸ್ ಅವ್ರಿಗಿದೆ. ನೋಡ್ಬೇಕು ಏನೇನು ಮಾಡ್ತಾರೋ ಏನೋ. ಅಣ್ಣ ಯಶವಂತ್ ಇವಾಗ ಬರ್ತಾವನೆ 9:30. ಏಯ್ 9:30 ಕ್ಲಾಸ್ಗೆ 9 ಗಂಟೆಗಿರೋ ಕ್ಲಾಸ್ಗೆ ಅಣ್ಣ 9:30 ಬಂದವ ನೋಡಿ ಗಾಯ್ಸ್. ನಾವು 8:00 ಮನೆ ಬಿಡಬೇಕು. ಪುಣ್ಯಾತ್ಮ ಕಣೆಯ ನೀನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅರ್ಥ ಆಗ್ತಿಲ್ಲ ನನಗೆ. ಮಹಾತ್ಮ ಗೈಸ್ ಇವಾಗ ಜಸ್ಟ್ ಕಾಲೇಜ್ಗೆ ರೀಚ್ ಆದೆ. ಬಟ್ ಇಲ್ಲಿ ನಮ್ಮ ಕಾಲೇಜ್ ರೂಲ್ಸ್ ಏನಂದರೆ ವೀಕ್ಲಿ 6 ಡೇಸ್ ಇದೆ. ಆ 6 ಡೇಸ್ ಕೂಡ ನಾವು ಯೂನಿಫಾರ್ಮಲ್ಲೇ ಇರಬೇಕು. ಬಟ್ ಕಲರ್ ಡ್ರೆಸ್ ಅಲೋ ಇಲ್ಲ. ಬಟ್ ನಾನಿವತ್ತು ಕಲರ್ ಡ್ರೆಸ್ ಹಾಕೊಂಬಂದಿದ್ದೀನಿ, ಬಟ್ ಫುಲ್ ಫಾರ್ಮಲ್ಸಲ್ಲಿ ಬಂದಿದ್ದೀನಿ. ಊಟಲ್ಲಿ ಹೋಗ್ತೀನಿ, ನೋಡೋಣ ಅದೇ ಅಲೋ ಮಾಡ್ತಾರೋ ಇಲ್ವೋ ಅಂತ. ಸಿಂಪಲ್ ಗೈಸ್, ಅಲೋ ಮಾಡಿಲ್ಲ ಅಂದರೆ ಬರ್ತಡೆ ಅಂತ ಸುಳ್ಳು ಹೇಳ್ಬಿಟ್ಟು 2 ಚಾಕ್ಲೇಟ್ ಅವ್ರ ಕೈಯಲ್ಲಿ ಬಿಟ್ಟು ಒಳಗೆ ಹೋಗ್ಬಿಡೋದು ಅಷ್ಟೇ. ಈ ಥರ ರೂಲ್ಸ್ ಎಂತಕ್ಕಾಯಿತು ಅಂದರೆ ಆ್ಯಕ್ಚುಲಿ ಫುಲ್ಲು ನಮ್ಮ ಕಾಲೇಜ್ ಬಾಯ್ಸು ಗರ್ಲ್ಸ್ ಎಲ್ಲನೂ ಫುಲ್ಲು ಇದು ಮಾಡರ್ನ್ ಡ್ರೆಸ್ಸಸ್ನ ವೇರ್ ಮಾಡ್ತಾಯಿದ್ರು. ಲೈಕ್ ಬ್ಯಾಗಿ ಪ್ಯಾಂಟ್ಸ್, ಜೀನ್ಸ್ ಅದು ಇದು ಅಂತೆಲ್ಲನ. ಸೊ ಕಾಲೇಜ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತು
ಫುಲ್ ಫಾರ್ಮಲ್ಸ್ ಇರಬೇಕು ಅಂತ. ಸೊ ಆ ಫಾರ್ಮಲ್ಸ್ ಇರಬೇಕು ಅಂದಾಗ ಏನಾಯಿತು, ಕಾಲೇಜ್ ವಿರುದ್ಧ ಎಲ್ಲರೂ ಗಲಾಟೆ ಲೈಕ್ ಪ್ರೊಟೆಸ್ಟ್ ಟೈಪ್ ಏನೋ ಮಾಡಿದ್ರು. ಸೊ ಅದಕ್ಕೆ ಇವ್ರು ಕಲರ್ ಡ್ರೆಸ್ ಹೇಳಿದ್ರೇ ಅಲ್ವಾ ಈ ಥರ ಹಾಕೊಂಬರೋದು ಅಂತ ಅವ್ರು ಫುಲ್ಲು ವೀಕಿಗೆ ಸಿಕ್ಸ್ ಡೇಸ್ ಕೂಡ ನಾವು ಯೂನಿಫಾರ್ಮಲ್ಲೇ ಬರಬೇಕು ಅಂತ ರೂಲ್ಸ್ ಮಾಡಿದ್ರು. ವಿತೌಟ್ ಯೂನಿಫಾರ್ಮ್ ಗೇಟ್ ಒಳಗೆ ಅಲೋ ಇಲ್ಲ ಆ್ಯಕ್ಚುಲಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಚಾಕ್ಲೇಟ್ ಕವರ್ ಇದೆ, ಅವ್ರು ಅಲೋ ಮಾಡಲ್ಲ ಅನ್ನೋದಕ್ಕಿಂತ ಮುಂಚೆ ನಾನೇ ಹೋಗಿ ಚಾಕ್ಲೇಟ್ ಕೊಟ್ಬಿಟ್ಟು ಅಕ್ಕ ಬರ್ತಾಳೆ ಇವತ್ತು, ಅದಕ್ಕೆ ಈ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದೀನಿ ಅಂತ ಸುಮ್ಮನೆ ಹಂಗೆ ಹೇಳ್ತೀನಿ ಅಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರ್ತಾರೆ ಇದೆ ಥ್ಯಾಂಕ್ ಯು ಸರ್. ಬರ್ತಾರೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಡ್ಡೆ ಅಂತ್ಯ ಏ ತಿನ್ನಪ್ಪ ನಂಗೆ. ಥ್ಯಾಂಕ್ ಯು ಸರ್. ಗಾಯ್ಸ್ ಸಿಗಾಬಟ್ಟೆ ಒಳ್ಳೇದ್ರು ಗಾಯ್ಸ್ ಗೇಟಲ್ಲಿ ಸುಳ್ಳು ಹೇಳ್ಬಿಟ್ಟೆ ಅಂತ ನನ್ನ ಮೇಲೆ ನನಗೇನೋ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಬರ್ತಾರೆ ಅಂದಿದ್ದ ತಕ್ಷಣ ಚಾಕ್ಲೇಟ್ ಕೊಟ್ಟರೆ ಅವರು ಫಸ್ಟ್ ಚಾಕ್ಲೇಟ್ ತೆಗೆದ್ಬಿಟ್ಟು ನನ್ನ ಬಾಯಿಗೆ ಕೊಟ್ಟರು. ಒಟ್ಟಾರೆ ಚಾಕ್ಲೇಟ್ ಟೇಸ್ಟಿಯಾಗಿದೆ. ಹ್ಯಾಶಸ್ ಕಿಸ್ಸಸ್ ಚೆನ್ನಾಗಿದೆ ಚಾಕ್ಲೇಟ್. ನನ್ನ ಫ್ರೆಂಡ್ಸ್ ನೋಡಿ ಇಬ್ರು ಅಲ್ಲಿ ವೆಯ್ಟ್ ಮಾಡ್ತಾ ಅವ್ರೆ ನಿಂತ್ಕೊಂಡು. ನನ್ನ ಫ್ರೆಂಡ್ಸ್ ಅವ್ರಿಗೆ ಸಿಕ್ಕಾಬಿಟ್ಟೆ ನಾಚಿಕೆ ಜಾಸ್ತಿ. ಕ್ಯಾಮ್ರಾ ತೋರಿಸಿದ ತಕ್ಷಣ ಮುಂದೆ ತಿರ್ಕೊಂಡು ಹೋಯ್ತಾ ಇರ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಇದು ಇಷ್ಟು ಇರೋ ಸ್ವಲ್ಪ ಕಮ್ಮಿ ಚಾಕ್ಲೇಟ್ ಇದೆ, ಕ್ಲಾಸಲ್ಲಿ ತಿನ್ನಾಗಬೇಕು. ಸೊ ಈ ಪ್ರಾಂಕ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಕ್ವಶನ್ ಕೂಡ ಮಾಡಿಲ್ಲ ಅವರು ಏನು ಕಲರ್ ಡ್ರೆಸ್ಸು ಅಂತ. ಸೊ ಇವಾಗ ಬಂದ್ವಿ. ಇವಾಗ ಫಸ್ಟ್ ಫೀಲ್ಡು ನನ್ನ ಫ್ರೆಂಡ್ ಯಶವಂತು ಮತ್ತು ಇನ್ನೊಬ್ಬ ಇದ್ದಾನೆ ಮಿಥುನ್ ಅಂತ, ಕನ್ನಡ ಮಕ್ಕಳಿಂದ ಫಸ್ಟ್ ಫೀಲ್ಡ್ ಹೊಗೆ ಹಾಕಂತ ಹೋದೆ. ಇವತ್ತು 8:30 ರೆಡಿ ಆಗಿದ್ನ ನಾನು. ಫೋನ್ ಮಾಡಿಬಿಟ್ಟು ಯಾಕೋ ಅಂತ ಕೇಳಿದ್ರೆ ಏನಂತ ಗೊತ್ತಾ ಅವನು, ನಿಂಗೆ ಯಾರು ಹೇಳಿದ ಅಷ್ಟು ಬೇಗ ರೆಡಿ ಆಗಕ್ಕೆ ಅಂತ ಹೇಳ್ತಾವನೆ. ಫೈನಲಿ ನಮ್ಮ ಫ್ಲೋರಿಗೆ ಬಂದ್ವಿ. ಇಸ್ ಆಫ್ ಫ್ಲೋರ್ ಗೈಸ್, ಇಸ್ ಆಫ್ ಫ್ಲೋರ್ ಆ್ಯಕ್ಚುಲಿ ಇದೇ ನಮ್ಮ ಫ್ಲೋರ್. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಯಾರು ಯಾರು ಯಾರವರು? ಕ್ಲಾಸ್ ಹತ್ರ ಹೋದ್ವಿ, ಅಲ್ಲಿ ನೋಡಿದ್ರೆ ಪ್ರಿನ್ಸಿಪಲ್ ಸರ್ ಕ್ಲಾಸಲ್ಲಿದ್ರು. ನೋಡಿದ್ರೆ 3 ಜನಕ್ಕೂ ಸರಿಯಾಗಿ ರುಬ್ಬಾಕ್ಬಿಡ್ತಾರೆ. ಮುಂಚೆ ವಾಪಸ್ ಹೊಡ್ಕೊಂಡ್ಬಂದ್ಬಿಟ್ವಿ. ಶಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಚೆನ್ನಾಗಿತ್ತು, ಫನ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಪ್ರಿನ್ಸಿಪಲ್ ಸರ್ ಏನೋ ಕ್ಲಾಸಿಂದ ಆಚೆ ಹೋಗಿದಾರಂತೆ. ಸೊ ಮತ್ತೆ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಹಲೋ ಗೈಸ್, ಫೈನಲಿ ಕ್ಲಾಸ್ ಮುಗೀತು. ಜಸ್ಟ್ ಅಟೆಂಡ್ ಆಗಿದ್ದೆ, 2 ಕ್ಲಾಸಸ್ ಏನೋ ಅಟೆಂಡ್ ಆದ್ವಿ. ಬಟ್ ಈಗ ಕ್ಲಾಸಸ್ ಇಲ್ಲ ಅಂತ ಹೇಳಿದ್ರು. ಏನೋ ಲೆಕ್ಚರ್ಸ್ ಫಾರ್ ನೆಕ್ಸ್ಟ್ 2 ಅವರ್ಸ್ಗೆ ಅವೈಲೇಬಲ್ ಇರಲ್ಲ. ಸೊ ಡಿಸ್ಬರ್ಸ್ ಮಾಡಿದ್ರು. ಸೊ ಈಗ ಕ್ಲಾಸಸ್ ಇಲ್ಲ, ಈಗ ಮನೆಗೆ. ಹಲೋ ಗಾಯ್ಸ್, ಕ್ಲಾಸಸ್ ಬೇಗ ಬಿಟ್ಟು ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರು ಲೇವೇಟಿಗೆ ಬಂದ್ವಿ. ಒಂದು ಸ್ವಲ್ಪ ತಿದ್ದು ನನ್ನ ಫ್ರೆಂಡ್ ಯಶವಂತ್ ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಅವ್ನು ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡಿ ಆಮೇಲೆ ಅವನ ಜೊತೆಗೆ ಊರಿಗೆ ಹೋಗೋಣ ಅಷ್ಟೇ. ಇವತ್ತಿನ ಬ್ಲಾಗ್ ಅಷ್ಟೇ.